ಹಾವೇರಿ ಹುಕ್ಕೇರಿ ಮಠದ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ಹಾಗೂ ಉಚಿತ ವಿದ್ಯಾರ್ಥಿ ಪ್ರಸಾದ ನಿಲಯದ ಅಮೃತ ಮಹೋತ್ಸವ, ಹಳೆಯ ವಿದ್ಯಾರ್ಥಿಗಳ ಸಂಘದ ರಜತ ಮಹೋತ್ಸವ, ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳವರ ಗುರುವಂದನಾ ಕಾರ್ಯಕ್ರಮ, ಹೀಗೆ ಹಲವು ಹತ್ತು ವಿಶೇಷವಾದ ವಿಧಾಯಕವಾದ ವಿನೂತನವಾಗಿರುವಂಥ ಕಾರ್ಯಕ್ರಮದ ಒಟ್ಟು ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವಂತೆ ಡಿಸೆಂಬರ್ 9ನೇ ತಾರೀಕಿನಿಂದ ಡಿಸೆಂಬರ್ 30ನೇ ತಾರೀಕಿನವರೆಗೆ ಸುಮಾರು 21-22 ದಿನಗಳವರೆಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಇದೀಗ ಜರುಗ್ತಾ ಇರುವಂಥದ್ದು ತಮಗೆಲ್ಲ ವೇದ್ಯವಾಗಿರುವಂಥ ಒಂದು ಸಂಗತಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿರುವಂಥ ಪರಮ ಪೂಜ್ಯರಲ್ಲಿ, ಘನತೆವೆತ್ತ ಮಾಜಿ ಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಎಲ್ಲ ರಾಜಕೀಯ ನೇತಾರರಲ್ಲಿ, ಹಿರಿಯರಲ್ಲಿ, ಪ್ರಜ್ಞಾವಂತರಾಗಿರುವಂಥ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈಗ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಮುಖ್ಯ ಉದ್ದೇಶ ಏನು ಅಂದರೆ, ಸದೃಢ ಸಮಾಜವನ್ನು ಕಟ್ಟಬೇಕು, ದೇಹದ ಸ್ವಾಸ್ಥ್ಯ ಎಷ್ಟು ಮುಖ್ಯವಾಗಿರ್ತದೆ ಅನ್ನುವಂಥದ್ರ ಕುರಿತಾಗಿ ಹಳ್ಳಿಯ ಎಲ್ಲ ಯುವಕರಲ್ಲಿ ದುಶ್ಚಟಗಳನ್ನು ಭಿಕ್ಷೆ ಬೇಡುವಂತಹ ಒಂದು ಅಪರೂಪವಾಗಿರುವಂಥ ಅಭಿಯಾನವನ್ನು ಪರಮ ಪೂಜ್ಯರು ಮಾಡಿದರು. ಸುಮಾರು 75 ಹಳ್ಳಿಗಳಲ್ಲಿ ಪರಮ ಪೂಜ್ಯರು ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಎನ್ನುವಂಥ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ತಾವೆಲ್ಲರೂ ಅದನ್ನು ವಿವಿಧ ಮಾಧ್ಯಮಗಳಲ್ಲಿ ಪ್ರಕಟಣೆ ಕೂಡ ಗೊಳಿಸಿದ್ದೀರಿ. ಇಂತಹ ಒಂದು ಕಾರ್ಯಕ್ರಮ ಜನರಿಗೆ ಉಪಯೋಗ ಆಗಲಿ, ಒಂದು ಐತಿಹಾಸಿಕವಾಗಿರುವಂಥ ಕಾರ್ಯಕ್ರಮ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ಜರುಗ್ತಾ ಇದೆ. ತಾವೆಲ್ಲರೂ ಗಮನಿಸಿರುವಂತೆ ಇದೀಗ ಪ್ರತಿದಿನ ಪ್ರವಚನಕ್ಕೆ ಸುಮಾರು 4,000 ಜನ ಇಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇನ್ನು ಮುಂಬರುವಂಥ ದಿನಮಾನದಲ್ಲಿ ಆ ಸಂಖ್ಯೆ ಇನ್ನೂ ಹೆಚ್ಚಾಗ್ತದೆ. 7ರಿಂದ 8 ಗಂಟೆಯವರೆಗೆ ಪ್ರವಚನ ನಡೀತದೆ. 8ರಿಂದ 8:15ವರೆಗೂ ಅಂದರೆ 30 ನಿಮಿಷಗಳವರೆಗೆ ಪರಮ ಪೂಜನೀಯ ಶಿವಬಸವ ಮಹಾಸ್ವಾಮಿಗಳವರ ಗುರುವಂದನ ಕಾರ್ಯಕ್ರಮ, ತುಲಾಭಾರ ಕಾರ್ಯಕ್ರಮವೂ ಕೂಡ ನಡೀತದೆ ಅಂತ ನಮಗೆಲ್ಲ ಗೊತ್ತಿರುವಂಥದ್ದು. ವಿಶೇಷವಾಗಿ ಸುತ್ತಲಿನ ಎಲ್ಲ ಹಳ್ಳಿಗಳಿಂದ ಎಲ್ಲ ಸದ್ಭಕ್ತರ ಪ್ರಸಾದವನ್ನು ತೆಗೆದುಕೊಂಡು ಈ ಒಂದು ದಾಸೋಹ ಕೈಂಕರ್ಯಕ್ಕೆ ಅವರು ಸಮರ್ಪಿಸ್ತಾ ಇರುವಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀವಿ. ಒಂದೊಂದು ಸಣ್ಣ ಸಣ್ಣ ಹಳ್ಳಿಯಿಂದ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅವರು ದಾಸೋಹ ಕೈಂಕರ್ಯವನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಬಹಳ ಖುಷಿ ಅನ್ನಿಸ್ತದೆ. ಈ ಒಂದು ಕಾರ್ಯಕ್ರಮ ಇನ್ನು ಮುಂಬರುವಂಥ ದಿನಮಾನದಲ್ಲಿ ಅಂದರೆ ಈ ಬರುವ ರವಿವಾರ ಅಂದರೆ 21ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಿಂದ ನಾವು ನಮ್ಮ ಹಾವೇರಿ ಹುಕ್ಕೇರಿ ಮಠಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಭಕ್ತಿಯ ಬುದ್ಧಿಯ ಜಾತ್ರೆ ಅನ್ನುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಇದರ ವಿಶೇಷತೆ ಏನು ಅಂದರೆ, ಸುಮಾರು 6,000 ಜನ ತಾಯಂದಿರು ತಲೆಯ ಮೇಲೆ ಬುತ್ತಿ ಗಂಟನ್ನು ಹೊತ್ಕೊಂಡು ಜಿಲ್ಲಾ ಕ್ರೀಡಾಂಗಣದಿಂದ ಹಾವೇರಿಯ ಹುಕ್ಕೇರಿ ಮಠದವರೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಉತ್ಸವವನ್ನು ಮಾಡಿಕೊಂಡು ದಾಸೋಹ ತತ್ವವನ್ನು ಇಡೀ ನಾಡಿಗೆ ಮುಟ್ಟಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಸಜ್ಜಾಗಿರುವಂಥದ್ದು. 6,000 ಜನ ಹೇಗೆ ಬರ್ತಾರೆ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಅಂದರೆ ಕೇಸರಿ, ಬಿಳಿ, ಹಸಿರು ನಮ್ಮ ದೇಶದ ಅತ್ಯಂತ ಪರಮ ಪಾವನ ಪುನೀತವಾಗಿರುವಂತಹ ಈ ಒಂದು ಬಣ್ಣಗಳಲ್ಲಿ ಸುಮಾರು 2,000 ಜನ ಕೇಸರಿ ಬಟ್ಟೆಯಲ್ಲಿ, ಇನ್ನು 2,000 ಜನ ಬಿಳಿ ಬಟ್ಟೆಯಲ್ಲಿ, ಇನ್ನು 2,000 ಜನ ಹಸಿರು ಬಟ್ಟೆಯಲ್ಲಿ ತಮ್ಮ ಬುತ್ತಿಯನ್ನು ಕಟ್ಟಿಕೊಂಡು ಭವ್ಯ ಭಾರತ ಮಾತೆಗೆ ಒಂದು ಮಾತೃವಂದನದ ರೀತಿಯೊಳಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಿನ್ನೆ ತಾನೇ ಅದನ್ನು ಆಯೋಜನೆ ಮಾಡಿ ಎಲ್ಲ ತಾಯಂದಿರಿಗೆ ನಾವು ನೀವೆಲ್ಲರೂ ಬರಬೇಕು ಅಂತ ಹೇಳಿದಾಗ ಎಲ್ಲ ತಾಯಂದಿರು ಅತ್ಯಂತ ಆನಂದದಿಂದ ಆ ಮಾತನ್ನು ಒಪ್ಪಿಕೊಂಡು ಬರುವ 21ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಯಿಂದ ಆ ಒಂದು ದೊಡ್ಡ ಪ್ರಮಾಣದ ಬೃಹದಾಕಾರವಾಗಿರುವಂಥ ಉತ್ಸವ ಅಲ್ಲಿ ಚಾಲನೆ ಸಿಗ್ತದೆ. ಅಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಜಿಲ್ಲಾ ಕ್ರೀಡಾಂಗಣದಿಂದ ಅದು ನೇರವಾಗಿ ಬಸ್ ಸ್ಟ್ಯಾಂಡ್ ಮಾರ್ಗದ ಮೂಲಕ ಅದು ಈ ನಮ್ಮ ಹಾವೇರಿಯ ಹುಕ್ಕೇರಿ ಮಠಕ್ಕೆ ಆ ಒಂದು ದೊಡ್ಡ ಉತ್ಸವ ಬರ್ತದೆ. ಆ ಒಂದು ಕಾರ್ಯಕ್ರಮ ತಮಗೆ ಗೊತ್ತಿರಲಿ. ಹಾಗೆಯೇ 27ನೇ ತಾರೀಕಿಗೆ ಇಡೀ ರಾಷ್ಟ್ರದಲ್ಲಿ 51,000 ಜನ ಎಲ್ಲ ಶರಣೆಯರೆಲ್ಲ ಸೇರಿಕೊಂಡು ಗುರುಗಳಿಗೆ ಗುರುವಂದನವನ್ನು ಸಲ್ಲಿಸಿರುವಂಥದ್ದು ಎಲ್ಲಿಯೂ ಇತಿಹಾಸ ಇದೆ. ಆ ಇತಿಹಾಸ ಈಗ ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂದರೆ ಹಾವೇರಿ ಹುಕ್ಕೇರಿ ಮಠದಲ್ಲಿ ಅದು ನಿರ್ಮಾಣ ಆಗ್ತಾ ಇದೆ. ನಮಗಾಗಿ ಸರ್ವಸ್ವವನ್ನು ಸಮರ್ಪಿಸಿರುವಂತಹ ಗುರುಗಳಿಗೆ ಗುರುವಂದನ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇರುವಂಥದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಇನ್ನೊಂದು ಸರಿ ತಮ್ಮೊಂದಿಗೆ ಆ ಒಂದು ವಿಚಾರವನ್ನು ವ್ಯಕ್ತಪಡಿಸಿ 29ನೇ ತಾರೀಕಿಗೆ ಪೂಜನೀಯ ಗುರುಗಳವರ ಗುರುವಂದನ ಕಾರ್ಯಕ್ರಮ ಮತ್ತು ಬೆಳ್ಳಿ ತುಲಾಭಾರ ಕಾರ್ಯಕ್ರಮ ನಡೀತದೆ. ಆ ಬಂದಿರುವಂತಹ ಬೆಳ್ಳಿಯಿಂದ ಸುಮಾರು 2,000 ಮಕ್ಕಳಿಗೆ ಉಚಿತವಾಗಿರುವಂತಹ ಪ್ರಸಾದ ನಿಲಯವನ್ನು ಕಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪೂಜ್ಯರು ಈ
ಕಾರ್ಯಕ್ರಮಕ್ಕೆ ನಾಡಿನ ಪ್ರತಿಷ್ಠಿತ ಪೀಠದ ಸುತ್ತೂರಿನ ಜಗದ್ಗುರು ಮಹಾಸನ್ನಿಧಿಯವರು, ಆದಿಚುಂಚನಗಿರಿಯ ಪರಮಪೂಜ್ಯ ಮಹಾಸ್ವಾಮೀಜಿಯವರು, ಹುಬ್ಬಳ್ಳಿಯ ಜಗದ್ಗುರುಗಳವರು, ಗದುಗಿನ ಜಗದ್ಗುರುಗಳವರು, ಶಿವಮೊಗ್ಗ ಆನಂದಪುರದ ಜಗದ್ಗುರು ಮಹಾಸನ್ನಿಧಿಯವರು, ಶಿರಹಟ್ಟಿಯ ಜಗದ್ಗುರುಗಳವರು, ಹೀಗೆ ಹಲವು 10 ಪ್ರತಿಷ್ಠಿತ ಪೀಠದ ಜಗದ್ಗುರುಗಳು ದಯಮಾಡಿಸ್ತಾರೆ. ನಾಡಿನ ಮುಖ್ಯಮಂತ್ರಿಗಳು, ಹಾಗೆಯೇ ಮಾಜಿ ಉಪ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದರಿಂದ ಕವಿ ಕಲಾವಿದರು, ರಾಜಕೀಯ ನೇತಾರರು, ಸಮಾಜ ಸೇವಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ದಾಸೋಹ ಸೇವೆಯಲ್ಲಿ ಸಲ್ಲಿಸಿರುವಂಥ ಮಹನೀಯರುಗಳಿಗೆ ಸನ್ಮಾನ ಕಾರ್ಯಕ್ರಮಗಳು ಇರ್ತದೆ ಮತ್ತು ಪ್ರಾಣೇಶ್ ಹಾಗೂ ಇತರ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ವೇದಿಕೆ ಮೂಲಕ ಅದು ಜರುಗುತ್ತದೆ. ಅಲ್ಲಿ ಚಿತ್ರನಟರಾಗಿರುವ ದೊಡ್ಡಣ್ಣ ಅವರು ಬರ್ತಾರೆ, ಬೇರೆ ಬೇರೆ ಜೂನಿಯರ್ ರಾಜ್ಕುಮಾರ್ ಅವರು, ಹೀಗೆ ಅನೇಕ ರೀತಿಯಾಗಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ವೇದಿಕೆ ಮೂಲಕ ಅನಾವರಣಗೊಳ್ತಾ ಇದೆ. ಇದೆಲ್ಲ ನಮಗೆ ಗೊತ್ತಿರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ನೀವೆಲ್ಲರೂ ಸೇರಿ ಈಗ ಯುವಶಕ್ತಿ ಆಧ್ಯಾತ್ಮಿಕತೆಯಿಂದ ವಿಮುಖರಾಗ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನು ಮತ್ತೆ ಹೇಗೆ ನಾವು ಆಧ್ಯಾತ್ಮದ ಕಡೆಗೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರು ಈ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. 4ನೇತೆ 5ನೇತೆ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು, 7ನೇತೆ 8ನೇತೆ ಓದುವಂಥ ಮಕ್ಕಳು ಬೇರೆ ಬೇರೆ ಕಾನೂನು ಬಾಹಿರವಾಗಿರುವಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ವಿಕೃತತೆಯ ಹಾದಿಯನ್ನು ಹಿಡಿತಾ ಇರುವಂಥ ಸಂದರ್ಭದಲ್ಲಿ ಅವರು ವಿಕಾರಗೊಳ್ಳಬಾರ್ದು, ವಿಕಾಸಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿಯೇ ಪೂಜ್ಯರು ಈ ಹಲವು 10 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮದ ಕುರಿತಾಗಿ ಹೆಚ್ಚಾಗಿ ತಾವು ವಿಚಾರವನ್ನು ಮಾಡಿರಿ ಅನ್ನುವಂಥ ವಿಶೇಷವಾದ ವಿನಂತಿಯನ್ನು ಮಾಡಿಕೊಂಡು ಇದೀಗ ಸನ್ಮಾನ್ಯರಾಗಿರುವಂತಹ ಈ ಕಾರ್ಯಕ್ರಮದ ಘನತೆ ಗೌರವಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಕೂಡ ಇದೀಗ ಒಂದು ಭಿತ್ತಿಪತ್ರವನ್ನು ಅವರು ಲೋಕಾರ್ಪಣೆಗೊಳಿಸ್ತಾರೆ. ನಂತರದಲ್ಲಿ ಅವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ವಿಶೇಷವಾಗಿರುವಂಥ